ಪ್ರಮುಖವಾಗಿ ಒಂದು 7-8 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಬಿಜೆಪಿಗೆ ತೀವ್ರ ಸಂಕಷ್ಟ ಆಗ್ತಾ ಇದೆ, ಕಗ್ಗಂಟಾಗ್ಬಿಟ್ಟಿದೆ. ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗ್ತಾ ಇದೆ. ಕೆಲವೊಂದಷ್ಟು ಕ್ಷೇತ್ರಗಳು ಏನ್ ಮಾಡೋದು, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಆಯ್ಕೆ ಮಾಡು ಅನ್ನೋದು ಅವರ ತಲೆನೋವಿಗೆ ಕಾರಣವಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮೈಸೂರು, ಉತ್ತರ ಕನ್ನಡ, ಹಾವೇರಿ, ಬೆಳಗಾವಿ, ದಕ್ಷಿಣ ಕನ್ನಡ, ಬೆಂಗಳೂರು ಉತ್ತರ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಇನ್ನಿಲ್ಲದಂತ ಕಸರತ್ತನ್ನ ಮಾಡಲಾಗ್ತಾ ಇದೆ. ಎರಡೆರಡು ಬಾರಿ ಚರ್ಚೆಯನ್ನ ನಡೆಸಿದ್ರು ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಹಾಲಿ ಸಂಸದರ ಬದಲಾವಣೆ ವಿಚಾರದಲ್ಲೂ ಕೂಡ ಬಿಜೆಪಿಗೆ ಗೊಂದಲ ಇದೆ. ಹಾಲಿ ಸಂಸದರ ಕೋಕ್ ವಿಚಾರಕ್ಕೆ ಯಡಿಯೂರಪ್ಪ ಮೌನ ವಹಿಸಿಬಿಟ್ಟಿದ್ದಾರೆ. ಏನಾದ್ರೂ ಮಾಡಿ ಅನ್ನುವಂತ ರೀತಿಯಲ್ಲಿ ಯಡಿಯೂರಪ್ಪನವರು ಮೌನ ವಹಿಸಿದ್ದಾರೆ. ಕೆಲವು ಕ್ಷೇತ್ರಗಳಿಗೆ ಕೆಲವೊಂದಷ್ಟು ಸಂಸದರಿದ್ದಾರಲ್ಲ, ಹಾಲಿ ಸಂಸದರುಗಳು ಬಿಲ್ಕುಲ್ ಅವ್ರು ಬೇಡವೇ ಬೇಡ ಅಂತ ಕಾರ್ಯಕರ್ತರೇ ಪಟ್ಟಿಡ್ಕೊಂಡು ಕುತ್ಕೊಬಿಟ್ಟಿದ್ದಾರೆ. ಹಾಗಾಗಿ ಗೊಂದಲ ಇದೆ, ತಲೆ ಬಿಸಿ ಇದೆ, ತಲೆನೋವು ಇದೆ. ಅದೆಲ್ಲವನ್ನ ಬಗೆಹರಿಸ್ಕೊಳ್ಬೇಕಾಗತ್ತೆ, ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಮೀಟಿಂಗ್ ಕೂಡ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗಿದ್ದಾರೆ. ಈಗಾಗಲೇ ವಿಜಯೇಂದ್ರ ಅವರಲ್ಲೇ ಇದ್ದಾರೆ. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಕ್ಷಮ ಚರ್ಚೆ ಆಗುತ್ತೆ, ಒಂದು ಅಂತಿಮ ತೀರ್ಮಾನ ಆಗುತ್ತೆ. ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ಸಹ ನಿಶ್ಚಯ ಆಗಿದೆ. ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕಡೆ ಯೋಚನೆ ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ನಾವು 28ರಲ್ಲಿ 25 ಗೆದ್ದೇ ಗೆಲ್ತೇವೆ ಅಂತ ಅವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದೇನೆ. ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತೇವೆ. ನಿಶ್ಚಿತವಾಗಿ ನಾವು 28ರಲ್ಲಿ 25 ಲೋಕಸಭಾ ಕ್ಷೇತ್ರ ನಾವು JDS ಗೆಲ್ತೇವೆ. ಸರ್, ಈಗ ಹಾಲಿ ಎಂಪಿಗಳಲ್ಲಿ ಟಿಕೆಟ್ ಕೈ ತಪ್ಪು ಭೀತಿ ಇದೆ, ಆತರ ಪ್ರಯೋಗ ಮಾಡ್ತೀರಾ ಸರ್? ಗೊತ್ತಿಲ್ಲಪ್ಪ, ಅಂತಿಮವಾಗಿ ಪ್ರಧಾನಿಯವರು ತೀರ್ಮಾನ. ಇವತ್ತು ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗಿದ್ದಾರೆ. ಈಗಾಗಲೇ ವಿಜಯೇಂದ್ರ ಅವರಲ್ಲೇ ಇದ್ದಾರೆ. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಕ್ಷಮ ಚರ್ಚೆ ಆಗುತ್ತೆ, ಒಂದು ಅಂತಿಮ ತೀರ್ಮಾನ ಆಗುತ್ತೆ. ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ಸಹ ನಿಶ್ಚಯ ಆಗಿದೆ. ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ. ಎಲ್ಲ ಕಡೆ ನೋಡಿ, 2ನೇ ಪಟ್ಟಿ ರಿಲೀಸ್ ಮಾಡುತ್ತಾ ಇವತ್ತೇ ಹೈಕಮಾಂಡ್ ಅನ್ನುವಂತ ನಿರೀಕ್ಷೆಯಲ್ಲಿ ಆಕಾಂಕ್ಷಿತರು ಕೂಡ ಇದ್ದಾರೆ, ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗೊಂದಲ ಆಗ್ತಾ ಇರುವಂತದ್ದು, ಈಗ ಹಾಲಿ ಸಂಸದರಾಗಿರೋರ ಬಗ್ಗೆನೆ ಒಂದಷ್ಟು ಅಸಮಾಧಾನ ಇದೆ, ಬೇಡ ಅನ್ನುವಂತ ವಿರೋಧವೂ ಕೂಡ ಇದೆ. ರಾಜ್ಯ ನಾಯಕರು ಕೆಲವೊಂದಷ್ಟು ಹೆಸರನ್ನ ಓಕೆ ಇವ್ರು ಇದ್ರು ಓಕೆ ಫೈನ್ ಅಂತ ಹೇಳಿದ್ರು. ಹೈಕಮಾಂಡ್ ನಾಯಕರು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಯಾಕಂದ್ರೆ ಕಾರ್ಯಕರ್ತರು ನಮಗಿಂತ ಅವರೇ ಹೆಚ್ಚಾದ್ರ ಅನ್ನುವಂತ ಪ್ರಶ್ನೆಯನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದೆಲ್ಲವನ್ನ ಅಳೆದು ತೂಗಿ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಉತ್ಸುಕತೆಯಲ್ಲಿ ಬಿಜೆಪಿಯನ್ನು ಇದೆ. ಆದ್ರೆ ತನ್ನದೇ ಭದ್ರಕೋಟೆ ಅಂತ ಕರೆಸ್ಕೊಳ್ಳುವಂತ ಕೆಲವು ಕ್ಷೇತ್ರಗಳಲ್ಲಿಗೆ ಬಂಡಾಯದ ಬಿಸಿ ಇದೆಯಲ್ಲ, ಇದು ಕೂಡ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಕಾಡ್ತಾ ಇದೆ. ಹಾಗಾಗಿ ಯಾರನ್ನ ಆಯ್ಕೆ ಮಾಡೋದು, ಯಾರಿಗೆ ಇಲ್ಲಿ ಅವಕಾಶವನ್ನು ಕೊಡೋದು, ಯಾವಾಗಲೂ ಬಿಜೆಪಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡುತ್ತೆ. ಅದೇ ರೀತಿಯಾಗಿ ಈ ಬಾರಿ ಹೊಸ ಪ್ರಯೋಗವನ್ನ ಮಾಡಿದ್ರೆ ಕೈ ಸುಟ್ಕೊಬಿಡ್ತೀವಾ? ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೊಸ ಪ್ರಯೋಗವನ್ನೇ ಮಾಡಿ ಕೈ ಸುಟ್ಕೊಂಡಿದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಏನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲ ಇದೆ, ಬಹಳಷ್ಟು ಸಮಸ್ಯೆಗಳಿದೆ. ಅದೆಲ್ಲವನ್ನ ಕೂತು ಬಗೆಹರಿಸ್ಕೊಳ್ಬೇಕಾಗತ್ತೆ. ರಾಜ್ಯದ ನಾಯಕರು ಈಗ ಆಲ್ರೆಡಿ ಲೀಸ್ಟ್ ಅನ್ನ ಕೊಟ್ಟಿದ್ದಾರೆ, ಅಳೆದು ತೂಗಿ ಅದರಲ್ಲಿ ಫೈನಲ್ ಅನ್ನ ಮಾಡಬೇಕಾಗಿದೆ ಹೈಕಮಾಂಡ್ ನಾಯಕರುಗಳು. ಆಲ್ಮೋಸ್ಟ್ ಆಲ್ 80% ಕ್ಷೇತ್ರಗಳ ಬಗ್ಗೆ ಒಂದು ವರದಿಯನ್ನ ತಗೊಂಡಿದ್ರು. ಉಳಿದಂತ ಒಂದು 20% ಕ್ಷೇತ್ರಗಳು, ಸುಮಾರು 7-8 ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಬಾರಿ ಚರ್ಚೆ ಮಾಡುವಂತಕ್ಕೆ ಕರೆದಿದ್ದಾರೆ ಅಂತ ನನ್ನ ಭಾವನೆ. ಸೊ ನಾವು ಕಳೆದ ಬಾರಿನೂ ಕೂಡ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ರು, ನಮ್ಮ ಜೊತೆ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ವಿಜಯೇಂದ್ರ, ನಾನು, ನಮ್ಮ ಸಂತೋಷ್ ಜಿ ಅವರು, ನಾವೆಲ್ಲರೂ ಕೂಡ ಇದ್ರಿ. ಸೊ ಈ ಸರಿನೂ ಕೂಡ ವಿಸ್ತೃತವಾಗಿ ಕರ್ನಾಟಕದಲ್ಲಿ JDS ಜೊತೆ ಹೊಂದಾಣಿಕೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸೀಟನ್ನ ಗೆಲ್ಲುವಂಥದ್ದಕ್ಕೆ ಅದು ಕೂಡ ಒಂದು ಸಹಕಾರಿಯಾಗಿರ್ತದೆ. ಎಲ್ಲ ದೃಷ್ಟಿಯಿಂದನೂ ಕೂಡ ಪ್ರತಿಯೊಂದು ಕ್ಷೇತ್ರವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ
ಗೆಲ್ಲುವ ಅಭ್ಯರ್ಥಿಯನ್ನ ಕೊಡಬೇಕು ಅನ್ನೋ ದೃಷ್ಟಿಯನ್ನ ಇಟ್ಕೊಂಡು ಕರೆದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಈಗ ನಾನು ಬಸವರಾಜ ಬೊಮ್ಮಾಯಿ ಅವರು ಒಂದೇ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ. ಇವೆಲ್ಲಾನು ಕೂಡ ಈಗಾಗಲೇ ಕೇಂದ್ರ ನಾಯಕರು ಎರಡೆರಡು ಬಾರಿ ಚರ್ಚೆಗಳನ್ನು ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿ ನಾವು ಅದನ್ನ ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ. ಕೇಂದ್ರ ನಾಯಕರು ಯಾರೇ ಅಭ್ಯರ್ಥಿ ಮಾಡಿದ್ರು ನಾವು ಕೆಲಸ ಮಾಡ್ತೀರಿ, ಗೆಲ್ಲಿಸ್ತೀರಿ, ಅದು ಪ್ರಶ್ನೆನೇ ಇಲ್ಲ. ಇವೆಲ್ಲ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳೇನಿದೆ ಇವೆಲ್ಲ ಕೂಡ ಬಿಜೆಪಿಯ ಭದ್ರಕೋಟೆ ಆಗಿರೋದ್ರಿಂದ ಯಾರೇ ಕೊಟ್ಟರು ಕಾರ್ಯಕರ್ತರದ್ದೇನು ಸಮಸ್ಯೆ ಆಗಲ್ಲ. ಕೆಲವು ಲೀಡರ್ಗಳದ್ದು ಸಮಸ್ಯೆ ಅಷ್ಟೇ. ಅದನ್ನ ಸ್ಥಳೀಯವಾಗಿ ನಾವು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ, ನಾನು ಇರ್ಬೋದು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ವಿಜಯೇಂದ್ರ ಅವರು, ಪ್ರಹ್ಲಾದ್ ಜೋಶಿ ನಾವೆಲ್ಲ ಕೂತು ಅದನ್ನ ಸರ್ ಮಾಡ್ತಿರೋ. ಮೊನ್ನೆ ಹೋದಾಗ ಆಲ್ಮೋಸ್ಟ್ ಆಲ್ 80% ಕ್ಷೇತ್ರಗಳ ಬಗ್ಗೆ ಒಂದು ವರದಿಯನ್ನ ತಗೊಂಡಿದ್ರು. ಉಳಿದಂತ ಒಂದು